ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್. ಹೊಳೆನರಸೀಪುರ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. 2 ವಾರಗಳ ಕಾಲ ಪ್ರಜ್ವಲ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಸಂಸದರ ಸಭೆಗೆ ಅಧಿಕಾರಿಗಳ ಗೈರು. ಇಷ್ಟು ದಿನ ಏನಾದ್ರೂ ನಡೀಲಿ, ಇನ್ಮುಂದೆ ಅದೆಲ್ಲ ನೆಟ್ಸೋಗ್ ಬಿಡಲ್ಲ. ಹೊಳೆನರಸೀಪುರ ತಹಶೀಲ್ದಾರ್ಗೆ ಶ್ರೇಯಸ್ ಪಟೇಲ್ ಖಡಕ್ ವಾರ್ನಿಂಗ್. ಜಿಲ್ಲೆಯಲ್ಲಿ ಹೆಚ್ಚುತ್ತಲೇ ಇದೆ ಡೆಂಗ್ಯೂ ಪ್ರಕರಣ. ಮಹಾಮಾರಿಗೆ ಮತ್ತೋರ್ವ ಬಾಲಕಿ ಬಲಿ. ಮೃತರ ಸಂಖ್ಯೆ 4ಕ್ಕೆ ಏರಿಕೆ. ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಪೀಠವು ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿಗೆ ನೋಟಿಸ್ ನೀಡಿ 2 ವಾರಗಳ ಕಾಲ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಹೊಳೆನರಸೀಪುರ ಪ್ರಕರಣದಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದು, ಉಳಿದ ಕೇಸ್ಗಳಲ್ಲಿ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ಪಡೆದಿದ್ದರು. ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಪರಿಗಣಿಸುವಂತೆ ವಕೀಲರು ಮನವಿ ಮಾಡಿದ್ದಾರೆ. ಆದರೆ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಹೈಕೋರ್ಟ್ ಪೀಠ ತನಿಖೆ ನಡೆಯಲಿ, ಶೀಘ್ರ ವಿಚಾರಣೆ ಅಗತ್ಯವಿಲ್ಲ ಎಂದು ಹೇಳಿ ಜಾಮೀನು ಅರ್ಜಿ ವಿಚಾರಣೆಯನ್ನ 2 ವಾರಗಳ ಕಾಲ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಇದರಿಂದ ಪ್ರಜ್ವಲ್ ರೇವಣ್ಣಗೆ ಹೊಳೆನರಸೀಪುರ ಪ್ರಕರಣದಲ್ಲಿ 2 ವಾರಗಳ ಕಾಲ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಿಚಾರಣೆಗೆ ತ್ವರಿತವಾಗಿ ನಡೆಸುವಂತೆ ಜಡ್ಜ್ಗೆ ಮನವಿ ಮಾಡಿದರು. ಇದಕ್ಕೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿ ಆಕ್ಷೇಪಣೆ ಸಲ್ಲಿಕೆಯಾಗಲಿ ನೋಡೋಣ ಎಂದು ಹೇಳಿ 2 ವಾರಗಳ ಕಾಲ ವಿಚಾರಣೆಯನ್ನ ಮುಂದೂಡಿದರು. ಇದೇ ವೇಳೆ ಸರ್ಕಾರದ ಪರ ಎಸ್ಪಿಸಿ ಜಗದೀಶ್ ಹಾಜರಾಗಿದ್ದರು. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವ 5 ಪ್ರಕರಣಗಳಲ್ಲಿ ಎಸ್ಐಟಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ದೂರುದಾರ ಮಹಿಳೆಯರ ಕುರಿತು ತನಿಖಾಧಿಕಾರಿಗಳು ಪ್ರಶ್ನಿಸಿದಾಗ ನನಗೇನು ಗೊತ್ತಿಲ್ಲ ಎಂದು ತಿಳಿಸಿದರು. ಇತ್ತೀಚೆಗೆ ಪ್ರಜ್ವಲ್ ವಿರುದ್ಧ ದೂರು ನೀಡಿದ್ದ ಸಂತ್ರಸ್ತೆಯ ಬಗ್ಗೆ ವಿಚಾರಿಸಿದಾಗ ನನಗೆ ಅವರು ಯಾರೆಂಬುದೇ ಗೊತ್ತಿಲ್ಲ ಎಂದು ಪ್ರಜ್ವಲ್ ಹೇಳಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಜ್ವಲ್ ವಿರುದ್ಧ ಹಾಸನದ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ 1 ಮತ್ತು ಸಿಐಡಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಈ ಸಂಬಂಧ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಗಳನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿತ್ತು. ಹಾಗಾಗಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನವಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 4 ತಿಂಗಳಿಗೊಮ್ಮೆ ಎಚ್ಐವಿ ಟೆಸ್ಟ್ ಮಾಡಿಸಿಕೊಳ್ಳುತ್ತಿದ್ದರು ಎಂಬ ಸಂಗತಿ ಇದೀಗ ಬಯಲಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸುತ್ತಿದೆ. ಸದ್ಯಕ್ಕೆ ಪ್ರಜ್ವಲ್ ಮೇಲೆ 4 ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಬಯಲಾಗಿವೆ. ಅದರಲ್ಲಿ ಈ ಎಚ್ಐವಿ ಟೆಸ್ಟ್ ವಿಚಾರವೂ ಒಂದು. ಸಾಕಷ್ಟು ಮಹಿಳೆಯರಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಡೆಸುತ್ತಿದ್ದ ದೂರು ಪ್ರಜ್ವಲ್ ಮೇಲಿದೆ. ಇದರಿಂದ ಎಚ್ಐವಿ ಬರಬಹುದು ಎಂಬ ಆತಂಕದಿಂದಲೇ ಪ್ರತಿ 4 ತಿಂಗಳಿಗೊಮ್ಮೆ ಎಚ್ಐವಿ ಟೆಸ್ಟ್ ಮಾಡಿಸಿಕೊಳ್ಳುತ್ತಿದ್ದಿರಬಹುದು ಎಂದು ಶಂಕಿಸಲಾಗಿದೆ. ಹಲವು ಮಹಿಳೆಯರ ಜೊತೆ ಪ್ರಜ್ವಲ್ ಲೈಂಗಿಕ ಸಂಪರ್ಕ ನಡೆಸುತ್ತಿದ್ದ ಎಂಬ ಆರೋಪಕ್ಕೆ ಈ ಸಂಗತಿ ಪುಷ್ಟಿ ನೀಡಿದ್ದು, ಇದನ್ನ ಪ್ರಜ್ವಲ್ಗೆ ವಿರೋಧ ಸಾಕ್ಷ್ಯವಾಗಿ ಬಳಸಿಕೊಳ್ಳಲು ಎಸ್ಐಟಿ ಮುಂದಾಗಿದೆ. ಇದು ಪ್ರಜ್ವಲ್ ಮಹಿಳೆಯರ ಮೇಲೆ ಬಲಾತ್ಕಾರ ನಡೆಸಿದ್ದಕ್ಕೆ ದಾಖಲೆಗಳಲ್ಲಿ ಒಂದಾಗಿದೆ. ಸಂಸದ ಶ್ರೇಯಸ್ ಪಟೇಲ್ ಅವರು ಇದೇ ಮೊದಲ ಬಾರಿಗೆ ಹೊಳೆನರಸೀಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಕರೆದಿದ್ದ ಅಧಿಕಾರಿಗಳ ಸಭೆಗೆ ಹಲವರು ಗೈರಾಗಿದ್ದರು. ಇದರಿಂದ ಸಿಟ್ಟಿಗೆದ್ದ ಸಂಸದರು ಯಾವೆಲ್ಲ ಅಧಿಕಾರಿಗಳು ಬಂದಿರಲಿಲ್ಲವೋ ಅವರ ವಿರುದ್ಧ ಗರಂ ಆದ್ರು. ಅಷ್ಟೇ ಅಲ್ಲ, ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಸಭೆಗೆ ಆಗಮಿಸದೇ ಇದ್ದ ಉಪತಹಶೀಲ್ದಾರ್ ಹಾಗೂ ಶಿರಸ್ತೇದಾರ್ ಕರೆಸುವಂತೆ ತಾಕೀತು ಮಾಡಿದ್ರು. ಅಧಿಕಾರಿಗಳಿಗೆ ನಾನು ಕಾಯಬೇಕಾ? ಸಭೆ ಇತ್ತು ಎಂದರೆ ಅವರು ಸರಿಯಾದ ಸಮಯಕ್ಕೆ ಹಾಜರಿರಬೇಕು. ಇಲ್ಲಿಯವರೆಗೂ ಏನು ನಡೆಯಿತು ನನಗೆ ಗೊತ್ತಿಲ್ಲ. ಇನ್ಮುಂದೆ ಈ ರೀತಿ ನಡೆಯಲು ನಾನು ಬಿಡಲ್ಲ. ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿಲ್ಲ ಎಂದು ಹೇಳಿಬಿಡಿ ಎಂದು ತಹಶೀಲ್ದಾರ್ ವಿರುದ್ಧ ಸಂಸದರು ಗುಡುಗಿದ್ರು. 2.5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ, ಗೈರಾದವರನ್ನ ಕರೆಸುತ್ತೇನೆ ಎಂದು ತಹಶೀಲ್ದಾರ್ ಸಮಜಾಯಿಷಿ ನೀಡಿದ್ರು. ನಂತರ ಅಧಿಕಾರಿಗಳ ಸಭೆ ನಡೆಸಿದ ಸಂಸದರು ಜಿಲ್ಲೆಯಲ್ಲೇ ನಮ್ಮ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣ ಮಿತಿಮೀರಿವೆ. ಇದನ್ನು ನಿಯಂತ್ರಣ ಮಾಡುವ ಸಂಬಂಧ ನೀವೆಲ್ಲರೂ ಒಗ್ಗಟ್ಟಾಗಿ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ತಾವು ಲೆಟರ್ ಹಾಕಿದ್ರಿ ಸರ್, ನೋಡಿದ್ರಿ ಸರ್, ಕೇಂದ್ರ ಪುರಸಭೆ ಅಂದರೆ ನಾನು ತಮಗೆ ಕಾಲ್ ಮಾಡಿದೆ ಸರ್. ನೀವು ಒಬ್ಬರೇ ಮಾಡ್ತೀರಾ ಸರ್? ಎಲ್ಲ ಸರ್ ಹೇಳ್ತೀನಿ, 1 ನಿಮಿಷ ಸರ್. ಅದಕ್ಕೆ ಏನು ಹೇಳಿದ್ರೆ, ಕೇಂದ್ರ ಪುರಸಭೆಯವರು 12 ಗಂಟೆಗೆ ಇಲ್ಲಿ ಹೇಳಿದರೆ 2 ಗಂಟೆ ಅಲ್ಲಿ ಹೇಳಿದರೆ ನಾವು ಜಾಯ್ನ್ ಆಗೋದು. ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ, ಆಯ್ತು ಬೇಡ RIDT ಫೋನ್ ಮಾಡಿದ್ದೀನಿ, ಈಗ ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ, ನಾನೇ ಪಾಪ ನಿಮ್ಮನ್ನ 1 ಅವರಿಂದ ಕಾಯಿಸಿದ್ದೀನಿ. ನಾನು ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ DDs RIನೆಲ್ಲ ನಾನು ಕರೆಸಿದ್ದ, ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳೋಂಥದ್ದಲ್ಲ. ಅದು ಈಗ ಅವ್ರು ಬರ್ತಾವ್ರೆ ಅಂತ ಹೇಳಿ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿರ್ತಾರೆ? ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸ್. ಹಾಸನ ಜಿಲ್ಲೆಯಲ್ಲಿ ಪುಟಾಣಿ ಮಕ್ಕಳ ಜೀವ ಬಲಿ ಪಡೆಯುವ ಮೂಲಕ ಪಾಲಕರಲ್ಲಿ ಆತಂಕ ಮೂಡಿಸಿರುವ ಡೆಂಗ್ಯೂ ಸೋಂಕಿಗೆ ಮತ್ತೊಬ್ಬ ಬಾಲಕಿ ಬಲಿಯಾಗಿದ್ದಾಳೆ. ಹೊಳೆನರಸೀಪುರ ತಾಲೂಕಿನ ದೊಡ್ಡಣಿ ಗ್ರಾಮದ ರಮೇಶ್ ಅಶ್ವಿನಿ ದಂಪತಿಯ ಪುತ್ರಿ ಸಮೃದ್ಧಿ ಮೃತಪಟ್ಟ ಬಾಲಕಿ.
4 ದಿನಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಬಾಲಕಿಯನ್ನ 3 ದಿನಗಳ ಹಿಂದೆ ಹಿಮ್ಸ್ಗೆ ದಾಖಲಿಸಲಾಗಿತ್ತು. ಆದರೆ ಬಾಲಕಿ ಚೇತರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನಿನ್ನೆ ಆಕೆಯನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಮೃದ್ಧಿ ಮೃತಪಟ್ಟಿದ್ದು, ಜಿಲ್ಲೆಯಲ್ಲಿ 1 ವಾರದಲ್ಲೇ 4 ಬಾಲಕಿಯರು ಬಲಿಯಾದಂತಾಗಿದೆ. ಅದರಲ್ಲಿ 3 ಹೊಳೆನರಸೀಪುರ ತಾಲೂಕಿನವರಾಗಿದ್ದಾರೆ. ಶಂಕಿತ ಡೆಂಗ್ಯೂನಿಂದ ಬಾಲಕಿ ಸಮೃದ್ಧಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಿವಸ್ವಾಮಿ ಅವರು ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಬಾಲಕಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಮೃದ್ಧಿಯ ಪೋಷಕರು ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡರು. ಅಲ್ಲದೆ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ನನ್ನ ಮಗಳ ಸಾವಿಗೆ ಕಾರಣ ಎಂದು ಪೋಷಕರು ಕಣ್ಣೀರಿಟ್ಟರು. ಇನ್ನು ಈ ಸಂಬಂಧ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆಸ್ಪತ್ರೆಗೆ ಭೇಟಿ ನೀಡಿ ಸ್ವಚ್ಛತೆ ಪರಿಶೀಲನೆ ನಡೆಸುವುದರ ಜೊತೆಗೆ ಡೆಂಗ್ಯೂ ನಿಯಂತ್ರಣ ಕುರಿತು ಮುಂಜಾಗ್ರತೆ ವಹಿಸುವಂತೆ ಸೂಚನೆ ನೀಡಿದರು. ಬೆಳಗ್ಗೆನೆ ಒಂದು 7 ಗಂಟೆಗೆ ನಾನು ನನ್ನ PHO ಜೊತೆ ಕೂಡಿ ಇಲ್ಲಿ 2 ಡೆತ್ ಆಗಿದೆ ನಮ್ಮದು ಡೆಂಗ್ಯೂಗೆ ಅಂತಂದರೆ ಒಂದು ಮಗು ಒಂದು 6-7 ವರ್ಷದ ಮಗು ಇಲ್ಲಿ ತೇಜು ಗುಡ್ಡೇನಹಳ್ಳಿ ಅಂತ ಅಂದ್ಬಿಟ್ಟು ಇನ್ನೊಂದು ಮಗು ಅಲ್ಲಿ ನಾನು ಸ್ವಚ್ಛತೆ ಇದ್ರದನ್ನು ನಾವು ಮಾಡಲಿಕ್ಕೆ ವೆರಿಫೈ ಮಾಡಲಿಕ್ಕೆ ಹೋಗಿದ್ವಿ. ಸೊ ತುಂಬ ನಾವು ಗಮನ ಕೊಡೋದಿದೆ. ಅದೇ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕೇಸಸ್ಸು ನಮ್ಮ ಜಿಲ್ಲೆಯಲ್ಲಿ ಟ್ರೇಸ್ ಔಟ್ ಆಗಿದೆ. ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ನೋಡಿದಾಗ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ, ಲ್ಯಾಬ್ ಚೆನ್ನಾಗಿದೆ. ಒಂದು ಸಣ್ಣ ಪುಟ್ಟದ್ದು ಇದಿರುತ್ತೆ, ಆ ಕರೆಕ್ಷನ್ಸು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಡಾಕ್ಟರ್ ಈಸ್ ಆಲ್ಸೋ AMO ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಮ್ಮ THOಗೂ ಅದೇ ಹೇಳಿದ್ದೀನಿ, ನಮ್ಮ ತಾಲೂಕು ಹೆಲ್ತ್ ಆಫೀಸರು ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸೊ ಜನರು ಜಾಸ್ತಿ ಒತ್ತಡ ಇದೆ. ನಾನು ಹೇಳ್ತೀನಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡೋಷ್ಟು ಎಲ್ಲೂ ಮಾಡಲ್ಲ. ಭಾಳ ಚೆನ್ನಾಗಿದೆ ಆಸ್ಪತ್ರೆ. ಆಮೇಲೆ ಎಲ್ಲ ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಅವೈಲೇಬಲ್ ಇದೆ. ಸೊ ಆಸ್ಪತ್ರೆ ಚೆನ್ನಾಗಿದೆ. ಇನ್ನು ಸಣ್ಣ ಪುಟ್ಟದ್ದು ಶೌಚಾಲಯ ಸ್ವಲ್ಪ ನೀಟಾಗಿಲ್ಲ ಅಂಥದ್ದು ಒಂದಷ್ಟು ಹೇಳಿದ್ದೀವಿ. ಅದು ಬಿಟ್ಟರೆ ಆಸ್ಪತ್ರೆ ಚೆನ್ನಾಗಿದೆ. ಇದಕ್ಕಿನ್ನೂ ಹೆಚ್ಚು ಜನ ಎಲ್ಲ ಭಾಳ ಪಾಪ ಎಲ್ಲರೂ ಪ್ರತಿಯೊಬ್ಬರೂ ಡೆಂಗ್ಯೂ ಕೇಸಸ್ಸು, ಡೆಂಗ್ಯೂ ಮೇಲ್ ಡೆಂಗ್ಯೂ ವಾರ್ಡು, ಫಿಮೇಲ್ ಡೆಂಗ್ಯೂ ವಾರ್ಡು ಇದಕ್ಕೆಲ್ಲ ನಾನು ವಿಸಿಟ್ ಮಾಡಿದೆ. ನಗರದ ರಾಜಣ್ಣ ಫಿಟ್ನೆಸ್ ಜಿಮ್ ಹಾಗೂ ವೆಡ್ಡಿಂಗ್ಸ್ ಬೈ ಧ್ರುವ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಯುವರತ್ನ 2024 ಹಾಗೂ ಮೆನ್ ಫಿಸಿಕ್ ಎಂಬ ಅಂಗಸ್ಪಷ್ಟ ಪ್ರದರ್ಶನ ಸ್ಪರ್ಧೆಯನ್ನ ಆಗಸ್ಟ್ 10 ಶನಿವಾರ ಆಯೋಜಿಸಲಾಗಿದೆ ಎಂದು ಮಂಜು ಬನವಾಸೆ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಸಂಜೆ 4 ಗಂಟೆಗೆ ನಗರದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಪ್ರಥಮ ಬಹುಮಾನವಾಗಿ ಯುವರತ್ನ 2024 ಟೈಟಲ್ ಜೊತೆಗೆ ಬೆಳ್ಳಿ ಗದೆ ಹಾಗೂ ನಗದು ಬಹುಮಾನ ನೀಡಲಾಗುವುದು. ವಿವಿಧ ತೂಕ ವಯೋಮಾನದ ಆಧಾರದಲ್ಲಿ ಸ್ಪರ್ಧೆ ನಡೆಯಲಿದ್ದು, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಖ್ಯಾತ ಬಾಡಿ ಬಿಲ್ಡರ್ಗಳು ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಬಿಲ್ಡಿಂಗ್ ಕ್ಷೇತ್ರ ಹೆಚ್ಚು ವೃತ್ತಿಪರವಾದ ಕ್ರೀಡೆಯಾಗಿ ಗುರುತಿಸಿಕೊಳ್ಳುತ್ತಿದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಬಾಡಿ ಬಿಲ್ಡಿಂಗ್ ಹವ್ಯಾಸ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಆಯೋಜಿಸುತ್ತಿರುವ ರಾಜ್ಯಮಟ್ಟದ ಸ್ಪರ್ಧೆ ದೇಹದಾಢ್ಯತೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಶ್ವಾಸವಿದೆ. ಹಾಸನ ಮೂಲದ ಯುವ ಉದ್ಯಮಿ ಧ್ರುವ ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಿದ್ದು, ಕಾರ್ಯಕ್ರಮ ಆಯೋಜನೆಗೆ ದೊಡ್ಡ ಮಟ್ಟದ ಸಹಕಾರ ನೀಡುತ್ತಿದ್ದಾರೆ. ಸೆಲೆಬ್ರಿಟಿಗಳ ಆಕರ್ಷಕ ಸಮಾರಂಭಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಖ್ಯಾತಿ ಸಂಪಾದಿಸಿರುವ ಧ್ರುವ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಜಾಗತಿಕ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಸರಿಸಮಾನದ ವೇದಿಕೆ ನಿರ್ಮಿಸಲಿದ್ದಾರೆ ಎಂದರು. ಮತ್ತೆ ವೆಡ್ಡಿಂಗ್ಸ್ ಬೈ ಧ್ರುವ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹಾಸನದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ 10/8/2024 ಶನಿವಾರ ಅಂದರೆ ಆಗಸ್ಟ್ 10ನೇ ತಾರೀಕು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ, ಅದಕ್ಕೆ ಟೈಟಲ್ ಯುವರತ್ನ 2024. ಈ ಸ್ಪರ್ಧೆಯ ವಿಜೇತರು ಯಾರಾಗ್ತಾರೆ ಅವ್ರಿಗೆ ಯುವರತ್ನ 2024ರ ಟೈಟಲನ್ನು ಕೊಡಲಾಗುತ್ತೆ. ಈ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹಲವಾರು ಪ್ರಖ್ಯಾತ ಬಾಡಿ ಬಿಲ್ಡರ್ಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಹಾಗೂ ರಾಜ್ಯ ಮಟ್ಟದ 100ಕ್ಕೂ ಹೆಚ್ಚು ಜನ ಬಾಡಿ ಬಿಲ್ಡರ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ನಿರೀಕ್ಷೆ ಇದೆ. ಈಗಾಗಲೇ ರಾಜ್ಯದ ಎಲ್ಲ ಯಾವ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗಳಿದೆ ಅದೆಲ್ಲರಿಗೂ ಆಹ್ವಾನಗಳನ್ನು ತಲುಪಿಸಲಾಗಿದ್ದು ಈಗಾಗಲೇ ನೋಂದಣಿ ಆರಂಭ ಆಗಿದೆ. ಇಲ್ಲಿ ಯಾರು ಪ್ರಥಮ ಬಹುಮಾನವನ್ನು ಗೆಲ್ತಾರೆ ಅವರಿಗೆ ಬೆಳ್ಳಿ ಗದೆಯನ್ನು ಮತ್ತು ಯುವರತ್ನ 2024 ಟೈಟಲನ್ನು ಕೊಡಲಾಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜಣ್ಣ ಫಿಟ್ನೆಸ್ ಜಿಮ್ ಮಾಲೀಕರಾದ ಆನಂದ್, ಅಭಯ್, ಸಂದೀಪ್ ಇದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ.
ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟೆಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಇರುವಂತಹ ಜ್ಞಾನ ಸಂಪತ್ತು ಬೇರೆಲ್ಲ ದೊರೆಯಲಾರದು. ನಿಮ್ಮ ಜೀವನದ ಮೌಲ್ಯವನ್ನ ಕಾಪಾಡಿಕೊಂಡು ವಿದ್ಯಾವಂತರಾಗುವ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ದೊಡ್ಡ ಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ವಾರಿಯರ್ಸ್ ಅಕಾಡೆಮಿ ಆಯೋಜಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಬಿಡುವಿನ ಸಮಯದಲ್ಲೂ ಸಹ ಓದುವ ಕಡೆಗೆ ಗಮನ ಕೊಡುವುದನ್ನು ಕಲಿಯಬೇಕು. ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನು ಪಡೆಯುವಂತಾಗಲಿ ಎಂದರು. ಉದ್ಯೋಗ ಸಿಗದೇ ಇರಬಹುದು, ಆದರೆ ಆ ಜ್ಞಾನ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ನೀವು ಒಂದಲ್ಲ ಒಂದು ದಾರಿಯಲ್ಲಿ ಏನ್ ಮಾಡ್ತದೆ, ಅದು ತೋರಿಸುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿದ್ಯೆಯನ್ನ ಪಡ್ಕೊಳ್ಳೋದ್ರಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಗುರಿಯಾಗಿ ಇಟ್ಕೊಂಡು ನಿರಾಶವಾದಿಗಳಾಗಬಾರದು. ನೀವು ಸತ್ಪ್ರಜೆಗಳಾಗಿ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣವನ್ನ ಮಾಡಿ ಮತ್ತು 100 ಜನರಿಗೆ ಕೆಲಸ ಸಿಗುವಂತಹ ಕೆಲಸವನ್ನ ಪ್ರಯತ್ನವನ್ನ ನೀವು ಮಾಡಿದ್ದಾದ ಪಕ್ಷದಲ್ಲಿ ಆಗ ನಿಮ್ಮ ಕೀರ್ತಿ ಏನಾಗ್ತದೆ ಅಂತ ಹೇಳಿದ್ರೆ ದಿಗಂತಕ್ಕೂ ಕೂಡ ಪ್ರಸರಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದನ್ನು ನಾವೆಲ್ಲರೂ ಅರ್ಥವನ್ನು ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ವಿದ್ಯಾ ಯಾರ ಸತ್ತು ಅಲ್ಲ, ದುಡ್ಡು ಕೊಟ್ಟರು ಬರೋದಿಲ್ಲ, ಏನೋ ಸುಮ್ಮನೆ ಅಧಿಕಾರದಿಂದ ಬರೋದಿಲ್ಲ. ಅದು ಏನಪ್ಪಾ ಅಂದ್ರೆ ನಿಮ್ಮ ಸ್ವಪ್ರಯತ್ನದಿಂದ ನೀವು ಜ್ಞಾನಾರ್ಜನವನ್ನ ಸಂಪಾದನೆಯನ್ನ ಮಾಡ್ಕೊಳ್ಬೇಕು. ಪಿಎಸ್ಐ ಕಾಳೇಗೌಡ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ಪಡೆದಾಗ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಿಂದೆಲ್ಲ ತರಬೇತಿ ಪಡೆಯಲು ನಗರ ಪ್ರದೇಶಕ್ಕೆ ತೆರಳಬೇಕಿತ್ತು. ಈಗ ಇಲ್ಲೇ ತರಬೇತಿ ಪ್ರಾರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಪ್ರಚಲಿತ ವಿದ್ಯಮಾನಗಳ ಕಡೆ ಗಮನ ಕೊಡಲು ದಿನಪತ್ರಿಕೆಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ ಹಾಗೂ ಪ್ರತಿದಿನ ಎಷ್ಟು ಓದಬೇಕು ಎಂಬ ಮಾನದಂಡವನ್ನು ಹಾಕಿಕೊಂಡು ಅದರಂತೆ ಓದುವ ಪ್ರವೃತ್ತಿ ಬೆಳೆಸಿಕೊಂಡಾಗ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರಕುತ್ತದೆ ಎಂದರು. ರಿವಿಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ 3-4 ದಿನದಲ್ಲಿ ರಿವಿಷನ್ ಮಾಡ್ಕೊಂಡ್ರೆ ಇನ್ನೊಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನ ನೀವೇನಾದ್ರೂ ಮಾಡಕ್ ಹೋದ್ರೆ ನಿಮಗೆ ಗೊಂದಲ ಆಗ್ತದೆ. ಸೊ ಫಸ್ಟ್ ನಾವು ಏನು ಅಂತಂದ್ರೆ ರಿವಿಷನ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಬರೀ ಓದ್ತಾನೆ ಇದ್ರೆ ಕೂಡ ಆಗೋದಿಲ್ಲ, ಅದು ಓದ್ಬೇಕು, ಬರೀಬೇಕು. ಯೂಟ್ಯೂಬ್ ಕೆಲವೊಂದು ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡ್ಬೇಕು. ಮತ್ತೆ ಸಂಜೆ ನಾವು ಮನನ ಮಾಡ್ಕೋಬೇಕು, ನಾವು ಏನೇನು ಓದಿದ್ವಿ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಇಷ್ಟು ಓದಲೇಬೇಕು, ನಾನು ಇಷ್ಟು ಓದಿದ್ರೆ ಮಾತ್ರ ನಿಮ್ಗೆ ನಾವು ಸಕ್ಸಸ್ ಹತ್ರ ಆಗ್ತಾ ಹೋಗ್ತಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಸಂಜೆ ಮಲ್ಕೋಬೇಕಾದ್ರು ಅಷ್ಟೇ, ನಾವು ಇವತ್ತು ಏನು ಟಾರ್ಗೆಟ್ ಹಾಕೊಂಡಿದ್ವಿ ಆ ಟಾರ್ಗೆಟ್ ನ ರೀಚ್ ಆಗಿಲ್ವಾ, ಅದನ್ನ ಕಲ್ತ್ಕೊಂಡಿದೀವಾ ಅಂತೇಳಿ. ಮತ್ತೆ ನೀವು ರಿವಿಷನ್ ಮಾಡ್ಕೊಂತ ಇರ್ತಿರಲ್ಲ, ಆ ಸಮಯದಲ್ಲಿ ಕೆಲವೊಂದು ವಿಚಾರಗಳು ನಿಮ್ಗೆ ಮರ್ತೋಗಿರ್ತದೆ. ಆ ವಿಚಾರಗಳು ನಮ್ಮ ಸೈಡಲ್ಲಿ ಪಾಯಿಂಟ್ ಬರೆದು ಇಟ್ಕೊಬೇಕು. ಜೊತೆಗೆ ವಾರದಲ್ಲಿ ಮಿನಿಮಮ್ ಒಂದು ಕ್ವಶನ್ ಪೇಪರ್ ಅಥವಾ ಯಾವ್ದಾದ್ರು ಒಂದು ಮಾಡಲ್ ಎಕ್ಸಾಮ್ ಈ ತರ ಅಟೆಂಡ್ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಈ ತರ ನಾನು ಏನ್ ಹೇಳ್ತೀನಿ ಪಾಯಿಂಟ್ಗಳನ್ನ. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್, ವಾರಿಯರ್ಸ್ ಅಕಾಡೆಮಿಯ ಅತ್ನಿ ಗುರುರಾಜ್, ಎಚ್ಎಸ್ ಮಂಜುನಾಥ್, ಭವಾನಿ ಕುಮಾರ್, ಮಂಜುನಾಥ್, ಶಿವಣ್ಣ, ಸಂದೀಪ್ ಇದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಕ್ಕಳ್ಳಿ ಗ್ರಾಮದಲ್ಲಿ ಅಮೆಗಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಅಂಗನವಾಡಿ ಕೇಂದ್ರ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಅಮೆಗಾ ಫೌಂಡೇಶನ್ ಭಾರತದಾದ್ಯಂತ 20 ಅಂಗನವಾಡಿಗಳನ್ನು ನಿರ್ಮಿಸಿ ನವೀಕರಿಸಿದ್ದು, ಅಮೆಗಾ ಫೌಂಡೇಶನ್ನ ಉಪಕ್ರಮವು ವಿದ್ಯಾರ್ಥಿಗಳ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದಿದೆ. ಇವರು ಮಾಡುತ್ತಿರುವುದು ಸೇವೆಯಿಂದ 1 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತಿದ್ದು, ಜಕ್ಕಳ್ಳಿಯ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಮೂಲಸೌಕರ್ಯ ಸೌಲಭ್ಯಗಳನ್ನು ಮತ್ತು ವಿಶ್ವ ದರ್ಜೆಯ ಶಿಕ್ಷಣವನ್ನು ಉಚಿತವಾಗಿ ಪಡೆಯಲು ಸಹಾಯ ಮಾಡುತ್ತದೆ ಎಂದು ಶ್ಲಾಘಿಸಿದರು.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇಲಾಖೆ ವತಿಯಿಂದ ಸ್ಥಾಪಿತವಾಗಿರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ಅಮೇಘ್ಯ ಫೌಂಡೇಶನ್ದವರು ಶಾಲಾ ಪೂರ್ವ ಶಿಕ್ಷಣನ ತುಂಬ ಅದ್ಭುತವಾಗಿ ಈಗ ಆಲ್ರೆಡಿ ನಮ್ಮ ಬಸ್ತಿಪುರ, ಉಪ್ಪಲ್ಗೆರೆ, ಹಾಗೆ ಹೊಸ ಹಂಪಾಪುರ ಅಂಗನವಾಡಿ ಕೇಂದ್ರಗಳಲ್ಲಿ ತುಂಬ ಚೆನ್ನಾಗಿ ಪ್ರಾರಂಭ ಮಾಡಿ ಆ ಮಕ್ಕಳುಗಳು ಆ ಪ್ರೀಸ್ಕೂಲ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಪೇರೆಂಟ್ಸ್ ಕೂಡ ಅದ್ರ ಬಗ್ಗೆ ತುಂಬ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಅವರು ತುಂಬ ಮಕ್ಕಳು ಬರುವಂಥ ಪ್ಲೇಸ್ಗಳನ್ನ ಮತ್ತು ಜನ ರೆಸ್ಪಾಂಡ್ ಮಾಡುವಂಥ ಪ್ಲೇಸ್ಗಳನ್ನ ಕೇಳಿದ್ದಾರೆ. ಹಾಗೆ ನಾವು ರೆಫರ್ ಮಾಡಿದಾಗೇ ಜಕ್ಕಳ್ಳಿ ಮತ್ತು ಕೆಂಪನಪಾಳ್ಯನ ಸೆಕೆಂಡ್ ಫೇಸಲ್ಲಿ ತಗೊಂಡಿದ್ದಾರೆ. ಸೊ ನಾನು ಅವ್ರಿಗೆ ಥ್ಯಾಂಕ್ ಯು ಮೇಡಮ್. ಇದರಿಂದ ಏನಂತ ಅಂದರೆ ಪ್ರೀಸ್ಕೂಲ್ ಆ್ಯಕ್ಟಿವಿಟೀಸು ತುಂಬ ಇಂಪಾರ್ಟೆಂಟ್ ಇದೆ. ನಮ್ಮ ಸರ್ಕಾರ ಪ್ರೀಸ್ಕೂಲ್ ಆ್ಯಕ್ಟಿವಿಟೀಸ್ನ ಅಂಗನವಾಡಿ ಕೇಂದ್ರಗಳಲ್ಲೇ ಮುಂದುವರಿಸಬೇಕು ಅಂತ ಇರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆ ಲೆವೆಲ್ಗೆ ಅವ್ರಿಗೆ ಸ್ವಲ್ಪ ಪ್ರೀಸ್ಕೂಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಟ್ರೈನ್ ಅಪ್ ಇಲ್ಲದೆ ಇರೋದ್ರಿಂದ ಅಮೇಘ್ಯ ಫೌಂಡೇಶನ್ ಅವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಮಕ್ಕಳುಗಳಿಗೆ ತರಬೇತಿ ಕೊಡೋದ್ರಿಂದ ನಮ್ಮ ಈ ಅಂಗನವಾಡಿ ಕೇಂದ್ರದಲ್ಲಿ ಪ್ರೀಸ್ಕೂಲ್ ಉದ್ಘಾಟನಾ ಸಮಾರಂಭದಲ್ಲಿ ಅಮೇಘಾ ಫೌಂಡೇಶನ್ನ ವ್ಯವಸ್ಥಾಪಕರು ಲಕ್ಷ್ಮೀ ರಾಮಮೂರ್ತಿ, ಎಂಆರ್ ಧರ್ಮರಾಜನ್, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಡಬ್ಲ್ಯೂಸಿಡಿ ಸಿಡಿಪಿಒ ನಂಜಮಣಿ, ಪಿಡಿಒ ಶಿವಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಸಾಲಗಾರರು ಸಾಲ ಮರುಪಾವತಿಸದಿದ್ದರೆ ಕಾನೂನು ರೀತಿಯಲ್ಲಿ ಸಾಲವನ್ನು ಮರುಪಾವತಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಸಿಬ್ಬಂದಿಗಳು ಸಾಲ ವಸೂಲಿ ಹೆಸರಿನಲ್ಲಿ ಹಲ್ಲೆ ನಡೆಸುವುದು ಖಂಡನೀಯ ಎಂದು ಭಟ್ಕಳ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಹೇಳಿದರು. ಭಟ್ಕಳ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಸೈಂಟ್ ಮೆಲಾಗ್ರಿಸ್ ಹಣಕಾಸು ಸಂಸ್ಥೆಯ ಸಿಬ್ಬಂದಿಗಳು ಸಾಲವನ್ನು ಪಡೆದ ಈಶ್ವರ್ ನಾಯಕ್ ಎಂಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ದು ಇದು ಖಂಡನೀಯ. ಸಾಲಗಾರನ ಆರ್ಥಿಕ ದುಸ್ಥಿತಿಯ ಸಂದರ್ಭದಲ್ಲಿ ಸಾಲ ಮರುಪಾವತಿಸಲು ಸಾಧ್ಯವಾಗದಿದ್ದರೆ ನ್ಯಾಯಾಲಯದ ಮೂಲಕ ಕ್ರಮ ಕೈಗೊಳ್ಳಬೇಕೇ ಹೊರತು ಹಲ್ಲೆಯಂತಹ ಹೇಯ ಕೃತ್ಯಕ್ಕೆ ಮುಂದಾಗಬಾರದು ಎಂದರು. ಮೊನ್ನೆ ಸೆಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ ಸಂಘದವರು ಈಶ್ವರ್ ದುರ್ಗಪ್ಪ ನಾಯ್ಕ್ ಇವರ ಅಂಗಡಿ ಹತ್ರ ಹೋಗಿ, ನೀವು ಸಾಲ ತುಂಬಲಿಲ್ಲ, 3 ತಿಂಗಳಾಯ್ತು ಕಟ್ಟಬಾಕಿಯಾಗಿ, 3 ತಿಂಗಳಲ್ಲ 3 ತಿಂಗಳಾಯ್ತು ಕಟ್ಟಬಾಕಿಯಾಗಿ, ನೀವು ಸಾಲ ಯಾಕೆ ತುಂಬಲಿಲ್ಲ ಅಂತ ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡಿ 6-7 ಜನ ಹೋಗಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನೇನು ಹೇಳ್ತೇನೆ, ಸಾಲ ತುಂಬದೇ ಇರ್ಬೋದು, ಆದ್ರೆ ಸಾಲ ಕೊಡುವಾಗ ನಿಮ್ಗೆ ಏನು ಕಾನೂನು ಇದೆ, ಸಹಕಾರಿ ಕಾನೂನು, ಸಾಲ ತುಂಬುವವರೆಗೂ ಅದೇ ಕಾನೂನು ಇರ್ತದೆ. ನೀವು ಸಾಲ ಕೊಟ್ಟಿದ್ರಿ, ಸಾಲ ಕೊಡುವಾಗ 2 ಚೆಕ್ ತಗೊಂಡಿದ್ರಿ, 2 ಜಾಮೀನು ತಗೊಂಡಿದ್ರಿ, 2 ಸದಸ್ಯರ ಜಾಮೀನು ತಗೊಂಡಿದ್ರಿ ನೀವು. ಈ ಸಂದರ್ಭದಲ್ಲಿ ಸಾಲಗಾರ ಸಂಘದ ಉಪಾಧ್ಯಕ್ಷರಾದ ಎಂಡಿ ನಾಯಕ್, ಸುರೇಶ್ ಪೂಜಾರಿ, ವೆಂಕಟೇಶ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ರೈತರು ಸಕಾಲಕ್ಕೆ ರಾಸುಗಳ ಆರೋಗ್ಯ ತಪಾಸಣೆ ಮಾಡಿಸಿ ಗುಣಮಟ್ಟದ ಹಾಲು ಉತ್ಪಾದನೆಗೆ ಒತ್ತು ಕೊಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಸಲಹೆ ನೀಡಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೈನೋದ್ಯಮವು ಜಿಲ್ಲೆಯ ಜೀವನಾಡಿ. ಹೈನುಗಾರಿಕೆಯು ರೈತ ಕುಟುಂಬಗಳ ಬೆನ್ನೆಲುಬಾಗಿದೆ. ಕೃಷಿಗೆ ಪರ್ಯಾಯವಾಗಿ ಹೈನುಗಾರಿಕೆಯು ರೈತರ ಪ್ರಮುಖ ಆದಾಯ ಮೂಲವಾಗಿದೆ. ಹೈನೋದ್ಯಮ ಮತ್ತಷ್ಟು ಅಭಿವೃದ್ಧಿಪಡಿಸಲು ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕು. ಹೈನುಗಾರಿಕೆ ಜೊತೆಗೆ ಉಪಕಸುಬಾಗಿ ಕುರಿ, ಮೇಕೆ ಸಾಕಾಣಿಕೆ ಮಾಡಬೇಕು. ಇದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಎಂದು ಕಿವಿ ಮಾತು ಹೇಳಿದರು. ಅದಕ್ಕೆ ನೀವು ಆದಷ್ಟು ಬೇಗ ಮಾಡಿ ನೋಡೋಣ. ಮುಂದಿನ ವರ್ಷ ಹೊಸ ಗ್ರಾಂಟ್ಗಳು ಬಂದಾಗ 2025 ಗ್ರಾಂಟ್ ಬರ್ತವೆ. ಗ್ರಾಂಟ್ಗಳಲ್ಲಿ ಏನಾದ್ರು ಬಂದರೆ BMCಗಳು ನಿಮಗೂ ಒಂದು ಕೊಡೋಣ. ಅದನ್ನು ಮುದ್ದೆಡಿದ್ರು ಮತ್ತೆ ಬಿಡ್ದಲ್ಲಿ ಇನ್ನೂ ಬಂದಾಯಿತು. ಅಲ್ಲಿಗೆ ಬರಬೇಕು, ಬೇರೆ ಅವ್ರಿಗೆ 2 ಟ್ಯಾಂಕರ್ ಗಂಟು ಕೊಟ್ಟಿದ್ದೀವಿ. ನಿಮ್ಗೊಂದು ಮಾಡಿ, ಮೊದಲು ಮಾಡ್ಬೇಕಾದ್ರೆ ನಿಮ್ಮ ಕಟ್ಟೋದಿಲ್ಲ BMC ಪ್ಲಾನಲ್ಲೇ ಕಟ್ಟಿ ಶುರು ಮಾಡಿ. ಈಗ ಶುರು ಮಾಡ್ದ ಯಾಕೆ ಅಂತಂದ್ರೆ ತುಂಬಾ ದಿವಸ ಆಯ್ತು ಗ್ರಾಂಟ್ ಕೊಡ್ತಾ ಇದ್ದೀವಿ, ಮತ್ತೆ ತೀರೋದ್ಮೇಲೆ ಕಟ್ತೀವಿ ಮೋಸ್ಟ್ಲಿ. ದುಡ್ಡು ಅದೇ ಅಡ್ವಾನ್ಸ್ ತಗೋಬಹುದು. ಇವತ್ತು ಎಷ್ಟೊಂದು ಅಕೌಂಟಲ್ಲಿ 11 ಲಕ್ಷ ಅದು ಬಿಲ್ಡಿಂಗ್ ಮುಗೀತದೆ, ಫೌಂಡೇಶನ್ ಮುಗಿದದೆ. ನಮ್ಮ ಗ್ರಾಂಟು ಈಗ ಹೆಚ್ಚಿಗೆ ಆಗಿದೆ. ನಾನು ಅವತ್ತು ಹೇಳಿದ್ದು 2 ಲಕ್ಷ ಮತ್ತೆ 4 ಲಕ್ಷ 4.5 ಇಲ್ಲ, ಬರೀ 2 ಇತ್ತು. 2.5 ಜೊತೆಗೆ ಇನ್ನೊಂದು ಲಕ್ಷ ಜಾಸ್ತಿ ಮಾಡಿದ್ದೀವಿ. ಏಪ್ರಿಲ್ 1ರಿಂದ 3 ಲಕ್ಷ ಕೊಡ್ತಾ ಇದ್ದೀವಿ. 4.5 ಲಕ್ಷ KMF ಮತ್ತು ವಾಪಸ್ಸು ಅದು ಬರ್ಲಿದ್ದು ತಡ ಮಾಡಿದ್ದು 7.5 ಲಕ್ಷ ಆಯ್ತು ನಮ್ಮ. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷೆ ರಂಗಮ್ಮ ಕುಮಾರ್, ಉಪಾಧ್ಯಕ್ಷೆ ಮಂಜುಳಾ ರಾಮೇಗೌಡ, ನಿರ್ದೇಶಕರಾದ ಗಾಯತ್ರಿ ಕೃಷ್ಣೇಗೌಡ, ಜಯಲಕ್ಷ್ಮಿ ಶಿವರಾಮೇಗೌಡ, ಯಶೋಧ ಚಿಕ್ಕೇಗೌಡ, ಲಕ್ಷ್ಮಮ್ಮ ರಾಜೇಗೌಡ, ಲತಾ ದೇವೇಗೌಡ, ಶಶಿಕಲಾ ಸ್ವಾಮಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್. ಹೊಳೆನರಸೀಪುರ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. 2 ವಾರಗಳ ಕಾಲ ಪ್ರಜ್ವಲ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಸಂಸದರ ಸಭೆಗೆ ಅಧಿಕಾರಿಗಳ ಗೈರು. ಇಷ್ಟು ದಿನ ಏನಾದ್ರೂ ನಡೀಲಿ, ಇನ್ಮುಂದೆ ಅದೆಲ್ಲ ನೆಡ್ಸೋಗ್ ಬಿಡಲ್ಲ. ಹೊಳೆನರಸೀಪುರ ತಹಶೀಲ್ದಾರ್ಗೆ ಶ್ರೇಯಸ್ ಪಟೇಲ್ ಖಡಕ್ ವಾರ್ನಿಂಗ್. ಜಿಲ್ಲೆಯಲ್ಲಿ ಹೆಚ್ಚುತ್ತಲೇ ಇದೆ ಡೆಂಗ್ಯೂ ಪ್ರಕರಣ. ಮಹಾಮಾರಿಗೆ ಮತ್ತೋರ್ವ ಬಾಲಕಿ ಬಲಿ. ಮೃತರ ಸಂಖ್ಯೆ 4ಕ್ಕೆ ಏರಿಕೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKG ಇಂದ
ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents, who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಲೋ ನಂಜೋ, ಈ ಜನ ಹಿಂಗೆ ಹಾಕ್ಲೋ, ಒಂದಪ್ಪ ಒಂಥರ ಇದ್ದರು, ಮತ್ತೊಂದಪ್ಪ ಚೇಂಜ್ ಆಗಿಬಿಡ್ತಾರಲ್ಲ. ಇವತ್ತು ಬೆಳಗ್ಗೆಯ ಸಂಬ ಸೊಪ್ಪು ಕೊಟ್ಟೆ ಕಣ್ಣ, ಇಷ್ಟು ದಿನವೂ ಸೊಪ್ಪ ಉಜ್ಜಿ ಕೈ ಮುಗಿಸ್ತಾ ಇರೋನು ಇವತ್ತು ಎರಡೆಳೆ ಕಿತ್ತು ಗಮ್ಮೆ ಇಲ್ಲ ಅಂತನಲ್ಲ. ಹಂಗೆ ಕಳ್ಳ, ಜನ ಇಷ್ಟು ದಿನ ಮಾಡೋದಿಲ್ಲ, ಸೊಪ್ಪು ಸಿಗ್ತಾ ಇರಲಿಲ್ಲ, ಮುಚ್ಕೊಂಡು ತಗೋರು. ಈಗ ಮಳೆ ಉಯ್ತಾ ಇದೆ, ಎಲ್ಲರೂ ಸೊಪ್ಪು ಹಾಕವ್ರೆ, ಡಿಮ್ಯಾಂಡ್ ಕಮ್ಮಿ. ಈಗ ಎಲ್ಲಾರು ಗಮ್ ಗಮ್ ಇಲ್ಲ ಅಂತ ಹೇಳಿದೆ. ಹಂಗೆಲ್ಲ ಹೇಳಕ್ ಹಾಕಿಲ್ಲಪ್ಪೋ. ಈಗ ಮಳೆ ಜೋರಾಗಿ ಇಟ್ಕೊಂಡ್ರೆ ಮತ್ ಸೊಪ್ಪಿಗೆ ಡಿಮ್ಯಾಂಡೇ. ಎಲ್ರಿಗೂ ಹಂಗೆ ಕಣಪ್ಪ, ಒಂದು ಟೈಮ್ ಅಂತ ಬರಬೇಕು. ಆ ಟೈಮ್ ಬರೋ ತನಕ ಕಾಯಬೇಕು. ಕೆಲವು ಅವೇ ಕಣ್ಣ, ಯಾವ ಟೈಮ್ಗೂ ಕಾಯಕ್ಕಿಲ್ಲ. ಒಳ್ಳೆ ಟೈಮ್ನ ಅವೇ ತಂದ್ಕೊಂಡ್ಬಿಡ್ತವೆ ಅಲ್ವಲ್ಲ. ಮಂಜ, ಈಗ ಪಾಯಿಂಟಿಗೆ ಬಂದೆ ನೋಡು. ಕೆಲವು ಇರ್ತವೆ, ಒಳ್ಳೆ ಟೈಮು ಯಾವಾಗೂ ಜೊತೆಗೆ ಇರ್ತದೆ. ಆದ್ರೆ ಅವ್ರ ಟೈಮ್ನ ಬೇರೆಯವರ ಕೀಯ ತಿರುಗಿಸ್ತಾ ಇರ್ತಾರಲ್ಲ, ಆ ತಿರುಗಿಸಕ್ಕಾಗಿ ಸೋತ್ರೆ ಇಲ್ವಾ ನಿಂತ್ರೆ ನೋಡಪ್ಪ ಇವ್ರ ಆಟ ಶುರು ಮಾಡ್ಕತಾರೆ. ಲೋ ನಂಜ, ಅದೇನು ಹೇಳ್ದೆ ಬುಡ್ಲ, ಏನೋ ಹೇಳಕೊಂಡಿದ್ಯಾ. ನಂಗುವೆ ಒಂಚೂರು ತಲೆಗೆ ಹೋಯ್ತಾ ಇದೆ. ಓಹೋ ಗೊತ್ತಾದ ಬುಡ್ಲ. ನಮ್ಮ ಶಾಸಕರು, ಈಗಿನ ಶಾಸಕರು ಯಾಕವ ಒಂದು ವಾರದಿಂದ ಈಚೆಗೆ ಬೇರೆ ಸ್ವರೂಪ ತೋರಿಸ್ತವ್ರಂತೆ ಕಣ್ಲ. ಯಾವ ಫಂಕ್ಷನ್ನು ಬಿಡ್ತಿಲ್ವಂತೆ. ಗುದ್ಲಿ ಪೂಜೆ ಮಾಡಿದ್ದು, ಭಾಷಣ ಬಿದ್ದಿದ್ದಂತೆ ಕಣ್ಲ. ಯೋನ್ ಗೆಸ್ ಮಾಡ್ಬಿಟ್ಲ ಮಂಜ. ಎಲ್ಲ ಕಡೆಗೂ ಇದೇ ಮಾತು ಕಳ್ಳ. ಬಹಳ ಚುರುಕಾಗಿ ಆಡ್ತಾ ಇದ್ದಂತೆ. ಎಲ್ರೂ ಮಾತಾಡಿಸ್ಕೊಂಡು ಕತೆ ಆಡಿಸ್ಕೊಂಡು ಓಹೋ ಚೇಂಜ್ ಆಗ್ಬಿಟ್ಟಿದಂತೆ ಕಳ್ಳ. ದಿಟ್ವೆ ಕಳ್ಳ. ಆ ಸೇರಿಯರು ಮಾತಾಡ್ತಾವ್ರಂತೆ. ಇಷ್ಟ ದಿನ ಉಣ್ಣಗೂ ತಿನ್ನಗೂ ಬಿಟ್ಟು ಎಲ್ಲದಕ್ಕೂ ದೊಡ್ಡ ಮನೆಯವ್ರ ಮುಖ ನೋಡ್ಬೇಕಿದಂತೆ ಕಳ್ಳ. ಅಲ್ವೇ ದಿಡ ಕಣ್ಣ, ಅವ್ರ ಅಪ್ಪನು ಹಂಗೆ ಐತಂದೆ ಕಣ್ಣ. ದೊಡ್ಡ ಮನೆಯವ್ರ ಮಾತು ಅಂದ್ರೆ ಮುಗೀತು, ಎದುರೇ ಆಡ್ತಿತ್ತಿಲ್ವಂತೆ. ಅದು ಭಾಳ ಒಳ್ಳೇದಂತೆ. ಅದಕ್ಕೇನು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆದ್ರಾಯ್ತು, ನಂಬ್ಕೊಂಬರಲ್ಲಪ್ಪ ಅವ್ರಿಗೊಂಚೂರು ಸಹಾಯ ಆದ್ರಾಯ್ತು. ಬುಡ್ಲ, ದೊಡ್ಡ ಮನೆಯವರು ಏನೇ ಮಾಡಿತ್ತಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಾರಂತೆ ಅವಯ್ಯನ್ನ. ಇವಾಗ ಕಾಲ ಹಂಗಿಲ್ಲ ಕಣಪ್ಪ. ಊಟ ಹಾಕವು ಎಲ್ಲ ಯೋಚನೆ ಮಾಡ್ತವೆ. ತಾವ್ರೆ ಮಾಜಿ ಶಾಸಕರು ಮೇರಿ ಅಂತಿದ್ರೆ ಇದು ಹೊಸ ಸ್ವರೂಪ ತೋರಿಸಿ ಹಂಗೆ ಕಾಯ್ದಿದೆ ಇಲ್ಲ. ಇದುವೇ ನಾನೇನು ತೋರಿಸ್ಬೇಕಲ್ವಿಲ್ಲ. ಹೆಂಗಿದ್ರುವೆ ದೊಡ್ಡ ಮನೆಯವೆಲ್ಲ ಯಾವ್ದೋ ಮನೆ ಸೇರ್ಕೊಂಡು ಮಾತಿಲ್ಲಂಗಾಗವೆ. ಇದೇ ಅಲ್ವಲ್ಲ ಟೈಮು ಅಂದ್ರೆ. ಅದಕ್ಕೆಯ ಹೊಸ ಸ್ವರೂಪ ತೋರಿಸ್ತಾ ಇದ್ದೆ ಬುಡ್ಲ. ಕುದುರೆಗಳು ಎರಡುವೆ ಸಮವಾಗಿದ್ರೆ ರೇಸುವೆ ಚಂದ, ಏನಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.